ನಾನು ಮದುವೆ ಆಗಿ ಪ್ರೀತಿನ ನಮ್ಮ ಮಟ್ಟಿಗೆ ಕರ್ಕೊಬರಕ್ಕೆ ಆಗ್ತಿಲ್ವಲ್ಲ. ನಮ್ಮ ಮಗು ನೋಡಿದ್ರೆ ಈಕಿ ಕಾವಲಾಗ ಇದ್ದಾಳ, ಇವಳು ನೋಡಿದ್ರ ಒಳಗಿಂದ ಉರಿಯುತ್ತೆ. ಏನು ಮಾಡೋದು ಒಂದು ತಿಳಿವಲ್ತಲ್ಲ. ಇವ್ರ ಒಟ್ಟೊಳ್ಳಿರೋ ಮಗನ ಹೆಂಗೆ ತೊಲಗಿಸೋದು? ಈ ಯವ್ವ ನೀನ ಯವ್ವ ನಾನು ಸುಮ್ಮನೆ ಬಂದಿದ್ದೆ ನಾನು ಬೇಕಂತ ಬಂದಿಲ್ಲ. ಅಯ್ಯೋ ಭಗವಂತ, ನನ್ಗೆ ಏನಾಗೈತಿ? ನಾನು ಯಾಕೆ ಹಿಂಗಾಡಕತ್ತಾನೆ? ನಾವು ಮಗು ಬಂದಂಗೆ ಅನ್ಸಕತ್ತೈತಲ್ಲಪ್ಪ. ಏನೈತೆ ನಂಗೆ ಏನಾರು ರುಚಿ ಹಿಡಿದ್ಬಿಡ್ತಾ? ಯಪ್ಪ ನಾನು ಇಲ್ಲಿ ಇರೋದು ಬೇಡಪ್ಪ, ಫಸ್ಟ್ ಹೊರಗೆ ಕೊಡ್ಬಿಡ್ತೀನಿ. ಅಲ್ಲ ಕಣೆ ಎಲ್ಲ ಕಣೆ ಚಿಕ್ಕವ, ನೀವೇನೋ ಬೀಳದ್ ಬಿದ್ರಿ ತಲೆಗೆ ಪೆಟ್ಟು ಮಾಡ್ಕೊ ಬಂದ್ರಿ. ಇವಾಗ ಅಡುಗೆ ಕೆಲಸ ಎಲ್ಲ ನನ್ನ ಮ್ಯಾಕ ಬಿದ್ದೈತಿ. ಸಿಂಚುನು ಅವ್ರ ಹೊರಟಿಯ ಅಲ್ಲಿ ಇಲ್ಲಿ ಸುತ್ತ ಅವ್ರ ಬೇರೆ ಮನೆ ಹುಡ್ಬೇಕು ಮಾಡ್ಬೇಕು ಅಂತೇಳಿ ನನಗೆ ಎಲ್ಲ ಕೆಲಸ ಬಿದ್ದು. ನಾನು ಹೆಂಗೆ ಮಾಡೋದು? ಲೇ ಜಯಲಕ್ಷ್ಮಿ, ಒಂಚೂರು ನೀರು ತಂದು ಕೊಡೆ. ಯಾಕೋ ನೀರ್ದಾವರಿತಾವೆ, ಯಾಕೋ ಎದಳಕ್ಕೋ ಐತಿಲ್ಲ ಕಣೆ. ಅವಳು ಸಿಂಚು ಚೇರ್ ಮ್ಯಾಗ ಕುಂದ್ರೆ ಸೋದ್ಲು ಬತ್ತೀನಿ ಕಣಂತೆ, ಬೇಗ ಬತ್ತೀನಿ ಅಂತ. ನಂಗೆ ಸುಸ್ತೈತೈತೆ, ಹೋಗಿ ಒಂಚೂರು ನೀರು ತರೋಗೆ. ಅಯ್ಯೋ ಯವ್ವ, ನಾನು ಅಡುಗೆ ಮಾಡಬೇಕು, ಸುಮ್ಕೆ ಹೋಗು. ನಾನು ಅಡುಗೆ ಮಾಡೋಣ, ನೀರು ತಕ ಬಂದ್ಬೇಡ. ನಿಂಗೇನು ಕಾಲ್ಗೆ ಸೇದೋಗಿಲ್ವಲ್ಲ, ಇಳಿಬೋದಲ್ಲ, ಇಳಿದು ತಗೋಗು. ತಲೆ ತಾನೇ ಪೆಟ್ಟು ಬಿದ್ದಿರೋದು, ಒಂಚೂರು ಇಷ್ಟ ಆಗ್ಲಕ್ಕೆ ಪೆಟ್ಟಾಗೈತಿ, ಅದಕ್ಕೆ ಯಾಕೆ ಹಿಂಗಾಡ್ತಿ? ಬಂದು ಎತ್ಕೋಗು. ಫೋನಾಗ ಇವತ್ತು ರೀಲ್ಸ್ ಬಿಡ್ತೀನಿ. ಅವಳು ಸಿಂಚು ಅನ್ನೋದೇ ಬರುತ್ತೆ. ಅವಳು ಯಾರು ಕಲ್ಪನೆ ರೀಲ್ಸ್ ಮಾಡ್ಬಿಟ್ಟವಳೆ, ನಾನು ಮಾಡ್ಬಿಡ್ದ್ರಾಗ ಏನೈತಿ? ಒಳಗೆ ಕುತ್ಕೊಂಡು ಇವತ್ತು ರೀಲ್ಸ್ ಮಾಡ್ಬಿಡ್ತೀನಿ. ರೀಲ್ಸು ನೋಡ್ದೇನೆ ಸಿಂಚು ಮಾಡಿದ್ದಂಗೆ, ಇವಳು ಮಾಡಿದ್ದಂಗೆ. ಸಿಂಚುಗ ನೀರು ಕೇಳೋಕ್ಕೂ ಮುಂಚೆ ನೀರು ಕುಡಿಸೋದ್ಲಲ್ಲೇ ಗ್ಯಾಪ್ ನಿಸ್ಕೊ ಒಂದ್ಸರಿ. ಅತ್ತಿಯವರ ತಗೊಳ್ರಿ, ಇಬ್ಬರೂ ನೀರು ಕುಡಿದು ಜೋಳದ ರೊಟ್ಟಿ ತಂದು ಕೊಡ್ತೀನಿ, ತಿಂದ್ಬಿಟ್ಟು ಇಲ್ಲ ಕುಂತೀರಿ. ನಾನು ನಮ್ಮ ಅವಂಗ ಒಂಚೂರು ಆರಾಮಿಲ್ಲ, ಬರ್ತೀನಿ. ಕೆಳಕ್ಕೆ ಪಳಕ್ಕೆ ಇಳಿಬೇಡ್ರಿ, ಚೇರ್ ಮ್ಯಾಗ ಕುತ್ಕೊಳ್ರಿ. ಏನು ನೀರಲ್ಲಿ ಏನು ಹಾಕ ಬಂದಿಯೋ? ಅತ್ತದೀರು ಸಾಯಿಸ್ಬೇಕು ಅಂತ ಏನಾರು ಹಾಕ ಬಂದಿದ್ಯಾ? ನೀರು ಬಣ್ಣ ಬದಲಾವೆ ಯಾಕೋ? ನೀರು ನೋಡ್ತಿದ್ರೆ ನೀರು ಕುಡ್ದಂಗೆ ಅನ್ಸಕತ್ತಿಲ್ಲ, ನೀರಂಗೆ ಅನಿಸ್ತಿಲ್ವಲ್ಲ ಅವು. ನಾನೇನೋ ಪಾಪ ನಮ್ಮ ಅತ್ತೆಗೆ ಹಿಂಗೆ ಆಗ್ಬಿಟ್ಟೈತಲ್ಲ ಅಂದ್ಬಿಟ್ಟು ನೀರು ಕೊಟ್ಟು ರೊಟ್ಟಿ ಹಾಕೊಟ್ಟು ಹೋಗೋಣ ಅಂತ ಅನ್ಕೊಡ್ರೆ ನೀವು ಹಿಂಗೆ ಮಾಡ್ತೀರೇನ? ತಗೊಳ್ರಿ. ನೀರು ಕುಡಿಯಾಕಾರು ಕುಡೀರಿ, ತಗೊಂಡೋಗಿ ಎಸೆಯಾಕಾರು ಎಸಿರಿ. ನಮ್ಗೆ ಹಾಕಬೇಕು, ಯಾಕೋ ತಲೆನೋವು ಆರಾಮಿಲ್ಲ ಅಂತ ಕೊಟ್ಟೀನಿ, ಕುಡಿದ್ರೆ ಕುಡೀರಿ, ಕುಡಿಲಿಲ್ಲ ಅಂದ್ರೆ ತಗೊಂಡೋಗಿ ಬುಗ್ಗಿಸ್ರಿ. ನಾವೇನು ಮಾಡೋಕ್ಕಾಗಿಲ್ಲ. ಇರು ನಮ್ಮ ಅತ್ತೆ ಕರ್ತವ್ಯ ನಾವು ಮಾಡಬೇಕು, ನಾನು ಮಾಡ್ತೀನಿ. ಧರ್ಮ ಕರ್ಮ ಭಗವಂತ ನೋಡ್ಕೊಂತಾನೆ ಅಷ್ಟೇ, ತಗೊಳ್ರಿ. ಅಲ್ಲ ಏಟೈತೆ ನೋಡ್ರಿ, ಅತ್ತೆರ್ಗಾಗ ನೋಡ್ಕೋಬೇಕು ಅಂದ್ಬಿಟ್ಟು ನಾವು ಮಾಡಿದ್ರೆ ಎಷ್ಟು ದುರಾಂಕರದಲ್ಲಿ ಮಾತಾಡ್ತಾರೆ. ಇನ್ನು ಯಾರು ಮಾಡ್ತಾರೆ? ಮಗಳು ಮಾಡ್ತಾಳೆ, ಮಗಳು ಮಾಡ್ತಾಳೆ ಅಂದ್ರೆ ಮಾಡಿಸ್ತಾಳ್ರಿ. ಮಗಳು ಪುಕ್ಲಿ ಮಾಡ್ತಾಳೆ ನಿಮ್ಗೆ ಪುಕ್ಲಿನ. ಹತ್ತಿಸ್ಬೇಡ್ರಿ ನಮ್ಗೆ ಕೋಪನ. ಏನು ಕೋಪ ಹತ್ತಿಸ್ತಾರ? ನಮ್ಮ ಒಂಚೂರು ಆರಾಮಿಲ್ಲ, ಹೋಗಿ ನೋಡ್ಕೊಂಬತ್ತೀನಿ. ಏನಾಯ್ತು ಬಿಡ್ತು, ಬೇರೆ ಮನೆ ಮಾಡ್ಬೇಕನ್ನಕತ್ತಾರ. ಅವ್ರು ಬೇರೆ ಜಾಕ ಮನೆ ಖಾಲಿ ಮಾಡುವಂಥವ್ರು ಎಲ್ಲರೂ ಹುಡ್ಕೊಂಬ ಅಂತ ನಾನು ಹೋಗ್ತಿದ್ರೆ ಇವ್ರಿಗೊಂಥರ ಸುಮಾನ. ಕೊಡಮಿ, ನಂಗೂ ನೀರ್ದ ಬರಿತಾವ, ನಾನು ಕುಡಿತೀನಿ, ಕೊಡು. ಪಟ್ನ ಕೊಡು, ನಂಗೆ ನೀರ್ದ ಬರಿತಾವ, ಕೊಡು. ಸಭಾ ನೀರು ಕುಡ್ದು ಇವಾಗ ಸಮಾಧಾನ ಆಯ್ತು ನೋಡು. ತಲೆಯಾಗ ಪೆಟ್ಟು ಬಿದ್ದಿದ್ಕೋ ಇವಾಗ ಒಂಚೂರು ನಿರಾಳ ಆಗ್ಬಿಡ್ತು. ಹೆಪ್ಪ ಭಗವಂತ, ಅಯ್ಯೋ ಭಗವಂತ, ಈ ಬಾಟ್ಲು ಕೆಳಕ್ಕೆ ಬಿದ್ದೈತಾನೆ. ಈ ಲೋಟ ಗಾಜು ಲೋಟ ತಗೊಟ್ಟ ಹೋಗೋಳೆ, ಇವಾಗ ಅರ್ಥ ಆಗುತ್ತೋ ಆಗಕ್ಕಿಲ್ಲ, ಕೆಳಕ್ಕೆ ಬಿದ್ದೈತಿದ್ದು. ಕೊಟ್ಟಿದ್ದು ನೀರು ಲೋಟನ ಕೆಳಕ್ಕೆ ಬೆಳೆಸ್ಬಿಟ್ಟು ಕೊಟ್ಟು ಹೋಗ್ಬಿಟ್ಲು. ರೊಟ್ಟಿ ಹಾಕೊಡ್ತೀನಿ ಅಂತ ಬಂದಿದ್ಲು, ಅವಳನ್ನ ಜಗಳ ಮಾಡಿ ಕಳಿಸ್ತು. ನನ್ನ ಮಗಳಿಗೆ ಒಂಚೂರು ನೀರು ತಂದು ಕೊಡವ ಅಂದರೆ ಕೊಡ್ತಿಲ್ವಲ್ಲಪ್ಪ. ಯಾಕೆ ಜಯಮ್ಮ ಜಲ್ಜಮ್ಮ, ಯಾಕೆ ಏನೋ ಯೋಚನೆ ಮಾಡ್ಕೊಂಡು ಕುಂತೀರಿ? ತಲೆಗೆ ಈ ಪಟ್ಟಿ ಪೆಟ್ಟು ಬಿದ್ದೈತೇನ್ರಿ? ಯಾಕೋ ತಲೆ ಬೆಳಗ್ಗೆ ಬ್ಯಾಂಡೇಜ್ ಹಾಕಾರ? ಅಯ್ಯೋ ಮರೈತಿ, ಇಟ್ಟೊಂದು ಗಾಯ ಆಗ್ಬಿಟ್ಟೈತಿ ನಿನಗೆ. ಇದೊಂದು ಕಿವಳು ಮುತ್ತಿ ಟೀ ತಕ್ಕೆ ಯಾಕಾರು ಬರುತ್ತೆ, ಟೀ ಕೊಡು, ಕಾಫಿ ಕೊಡು, ಬೆರ್ಚಿ ಕೊಡು, ಬಜ್ಜಿ ಕೊಡು ಅಂತ ನಿಂತ್ಕೊಳುತ್ತೆ. ಆಕೆ ಯಾರು ಮಾಡ್ಕೊಡ್ತಾಳೆ, ನಮ್ಮ ಚಿಕ್ಕವ ನಮ್ಮ ಅವ್ವ ಮಾಡ್ಕೊಡ್ತಾಳೆ. ನಾನು ಯಾಕೆ ಹಿಂಗೆ ಮಾಡ್ಕೊಡ್ಲಿ? ಬಂದ್ಬಿಡ್ತಾಳೆ. ಲೇ ಜಯಲಕ್ಷ್ಮಿ, ಒಂಚೂರು ನೀರು ತಂದು ಕೊಡು ಅಂದಲ್ಲೇ, ತಂದ್ಕೊಡೆ. ಈ ಅವ್ವನ ಬಗ್ಗೆ ಇಷ್ಟು ಇಲ್ವೇನೆ, ಯಾಕೆ ಹಿಂಗೆ ಆಡ್ತೀಯ? ಒಂಚೂರು ನೀರು ತಂದ್ಕೊಡೆ. ಅಲ್ಲ ಕಣೆ ಇವ, ನೀನು ಸೊಸೆ ಆಗ್ತಾನೆ ಕೊಟ್ಟೋದಂಗೆ ಇತ್ತಲ್ಲ ಇವ. ನಾನು ಅವಾಗ ನೋಡೀನಿ. ಇಲ್ಲೇ ಒಳಗೆ ಕೂತಿದ್ದೆ, ನೀರೇನೋ ತಗೊಂಬಂದಲ್ಲ ನಿಮ್ಗೆ ಅಂತಾನೆ. ಗಾಜನ್ ನೋಡ್ತಾಗಿ ನಮ್ಮ ಮತ್ತೆ ನನ್ನ ಚಿಕ್ಕತೆಗೂ ಕೊಡ್ತೀನಿ ಅಂದ್ಬಿಟ್ಟು ಕುಡ್ದಿನೇನೋ. ಎದಕ್ಕೆ ಹಿಂಗೆ ಆಡ್ತೀರಿ? ಅಯ್ಯೋ ತಾಯಿರಾ. ಅಲ್ಲ ಕಣೆ, ಕೊನೆಗೆ ಆಗೋ ಸೊಸೆನೆ ಅಂತ ತೋರಿಸ್ಬಿಟ್ಟಲ್ಲ, ಯಾವ ಹೆಣ್ಣು ಹುಡುಗರು ಆಗಕ್ಕಿಲ್ಲ ಅನ್ನೋದ. ಅವಳೆ ಸಹ ಬಾಚ್ಬೇಕು, ಅವಳೇ ಬೆಳಿಬೇಕು. ಗಂಡು ಮನೆಗೆ ಹೋದ್ಮ್ಯಾಗ ಹೆಣ್ಮಕ್ಳು ದೂರಿದವ್ರು ಮಗ ಸೊಸೆನೇ ಆಗಬೇಕು ಅನ್ನೋ ತೋರಿಸ್ಬಿಟ್ಟಲ್ಲೇ. ಇಂಥವೆಲ್ಲ ಮಾತಾಡ್ಬೇಡ ಕಣೆ ಜಯಲಕ್ಷ್ಮಿ. ಅಲ್ಲ ಇವರಿಬ್ರು ಆಟೋದಿಂದ ಯಾವ ಜೊತೆಗೆ ಮಾತಾಡಕತ್ತಾರ? ನಾನು ನೋಡ್ತಾನೆ ಯಾವ ಜೊತೆಗೆ ಮಾತಾಡ್ತಿರಂಗವ್ರೆ ಯಾರು? ಅಯ್ಯೋ ಅಲ್ಲ ಕಣೆ, ಇದೇನೇ ನಿಮ್ಮ ಅತ್ತೆಗೆ ಇದು ನಿಮ್ಮ ಊದಿ ಹೆಂಗೋ ನಿಮ್ಮ ಚಿಕ್ಕಮ್ಮಗ ಹಿಂಗೆ ತಲೆಗೆ ಇಟ್ಟು ಬಿಟ್ಬಿಟ್ಟೈತೆ. ನಾನೇನು ಸಣ್ಣ ಇಟ್ಟು ಅಂತಿದ್ರು, ಇದೇನು ಈಟು ಹಾಕ್ಲ ಬ್ಯಾಂಡೇಜ್ ಹಾಕಲ್ಸವ್ರೆ. ಹಾಕ್ಲ ಹಂಗೆ ಕೂತ್ಬಿಡ್ತೀನಿ, ಜರ್ಸಿ ಹಾಕ್ಲ. ಅಯ್ಯೋ ಮರೈತಿ, ಏನೇ ಇದು ಕರ್ಮ. ಕಣಂಟಿ, ನಿಮ್ಮ ಮತ್ತೆ ನೀವೇನು ಮಾಡ್ಕೊಡಲ್ವಾ? ಮನೆ ಯಾಕೆ ಬಂದು ನಂಗೆ ಬಜ್ಜಿ ಕೊಡು, ಬೋಂಡ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತಾಳಲ್ಲ. ನಿಮ್ಮ ಮತ್ತೆ ಆಗ ನಿಮ್ಮ ಮನೆಯಾಗ ಇಟ್ಕೊಡ್ಬೇಕಪ್ಪ. ಅದನ್ನ ಬಿಟ್ಟು ಮಂದಿ ಮನೆಯಾಗ ಕೊಡ್ತಿರಲ್ಲ. ಮಗಳ ಮನೆಯಾಗೂ ಹೋಗಿ ಕೇಳ್ತಾಳೆ, ಇದ್ರ ಮನೆಯಾಗೂ ಹೋಗಿ ಕೇಳ್ತಾಳೆ, ಎಲ್ಲರ ಮನೆಯಾಗೂ ಬರೀ ತಿನ್ನೋದಿಯಾ? ಬಜ್ಜಿ ಮಾಡ್ಕೊಡು, ಟೀ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತಾಳಲ್ಲ. ವಯಸ್ಸಾಗಿರೋರು ಹೆಂಗಿರ್ಬೇಕು ಹಂಗಿರ್ಬೇಕಪ್ಪ. ಮೂಲೆ ಹಾಕಿ ಕುಂತ್ಕೊಬೇಕು, ಸೊಸೆ ಏನು ಆಗ್ತಾಳೆ ಅದನ್ನು ತಿನ್ಬೇಕು. ಏನಂದೆ ತೊಡಗಾಲ್ ಮುಂಡೆ ಏನಂದೆ? ನಮ್ಮತ್ತೆ ನಿಮ್ಮ ಮನೆ ಬಾಗ್ಲಕ್ಕೆ ಬಂದು ಕೇಳ್ತಾಳ. ನಮ್ಮತ್ತೆ ಕಿವಿಯಾಗಿ ಬೀಳ್ಬೇಕು, ನಿನ್ನ ಕಿವಿ ಕಿತ್ತಿಗೆ ಜುಟ್ಟಿಡ್ದು ಗುಂಜಲಾಡಿಸ್ಬಿಡ್ತಾಳ. ನಮ್ಮತ್ತೆ ನೋಡಕ್ಕೆ ಮೆತ್ಕೊಳ್ಳೆ ಅಂತ ಬಿಟ್ಟು ತಿಳ್ಕೊಂಬಿಟ್ಟು ಏನು ನಮ್ಮತ್ತೆಗೆ ಬಂದು ಕೇಳಿದ್ಲ ನೀನು ಕೇಳಿದ್ಲ ಅಂತ ಕೇಳ್ತಿರೋದು. ನಾನು ಬರೋತ್ನ ಕೇಳ್ತಾನೆ ಬಂದಿದ್ದ ಮತ್ತೆ ನಿನ್ನ ಬೆಜ್ಜಿ ಮಾಡ್ಕೊಂಡು ಮಿರ್ಚಿ ಮಾಡ್ಕೊಡು, ಟೀ ಮಾಡ್ಕೊಡು ಅಂತ ಕೇಳಿದ್ನಿ. ಕೇಳ್ದ ಅಂತ ಕೇಳ್ತಿರೋದು, ಎದಕ್ಕೆ ಮಾತಾಡಕತ್ತಿ? ನಿಮ್ಮವು ಬರ್ತಿದ್ಲು ಕೇಳು. ಅವಾಗ ನೀನಿನ್ನ ಚಿಕ್ಕ ಹುಡುಗರು ನಿಮ್ಮಪ್ಪ ಈಗಾರವೇ ಬೇಸವನ, ಅವಾಗ ಹೆಂಗೆ ತಂದಾಗ್ತಿದ್ದ ಕೇಳು. ಒಂದು ಟೀ ಕಾಪಿಗ ನಮ್ಮ ಟಿತಕ್ಕೆ ಹೆಂಗೆ ಬರ್ತಿದ್ಲು ನಿಮ್ಮವ್ವ ಕೇಳು. ನಮ್ಮ ಅತ್ತೆ ಹೆಂಗೆ ಮಾಡಿಕ್ತಿದ್ಲು ಕೇಳಮಿ. ನಿನ್ನ ಕೈಯಕ್ಕೆ ಕೈ ತುತ್ತು ಮಾಡಿ ಬಾಯಕ್ಕೆ ತುರ್ಕೊಳ್ಳು. ಇರೋ ಹೆಣ್ಮಗ ಮಗ ಅಂತಂದು ಏನೋ ಸಲಿಗೆಯಿಂದ ಕೇಳ್ತಾಳೆ ಹೊರತು ಅವಳೇನು ಬೇಕಂತ ಕೇಳಕ್ಕಿಲ್ಲ. ಅವತ್ತಿನ ದಿನ ಎತ್ತೆ ಆಡ್ಸೋಳಮಿ ರೋಡಾಗ ಬಿಟ್ಟು ನಿಮ್ಮವನ್ನ ಕೇಳು. ಅಲ್ಲಿ ನಿಂತಿದ್ಲು ಕೂತಾಳಲ್ಲ ನಿಮ್ಮವ್ವ, ತಲೆಯಾಕ ಪೆಟ್ ಮಾಡ್ಕೊಂಡು ಆಕಿನ ಕೇಳ. ಬಂದು ಕೇಳಿರೋದಕ್ಕೆ ಹೇಳ್ತಿರೋದು. ಬಂದು ಕೇಳಿದ್ಲು ನಿಮ್ಮತ್ತೆ. ನಿಮ್ಮತ್ತೆ ನಾ ಕರ್ಕೋಗಿ ಮನ್ಯಾಕ ನಿನ್ಗೆ ಏನು ಬೇಕಾದ್ ಮಾಡಿಕ್ಕು. ಅದನ್ನ ಬಿಟ್ಟು ನಿಮ್ಮತ್ತೆ ಯಾಕೆ ನಮ್ಮ ಮಟ್ಟಿ ಬಾಗ್ಲಕ್ಕೆ ಬರ್ತಾಳೆ. ಆಗ್ಲೆಲ್ಲ ಬರ್ತಾಳೆ. ಏನಾರು ಮಿರ್ಚಿ ಮಾಡಿರಾ, ವಡೆ ಮಾಡಿರಾ, ಟೀ ಮಾಡಿರಾ, ಅದು ಮಾಡಿರಾ, ಇದು ಮಾಡಿರಾ ಅಂತೇಳಿ ಮಾಡಿ ಈಗ ಕೆತ್ತಲು ಮಾಡಿರಿ.
ಏ ಜಯಲಕ್ಷ್ಮಿ ಹಿಂಗೆಲ್ಲ ಮಾತಾಡಬಾರ್ದೆ. ಅವಳು ಹಿರಿಯೋಳು, ಅವಳು ದೊಡ್ಡೋಳು. ಶಂಕರಜ್ಜಿ ನೀನು ನಾನು ನೋಡ್ಕೊಂಡವಳೆ, ಹಣ್ಣು ತೊಳ್ದವಳೆ, ನಿಂಗೆ ಅನ್ನ ಬಾಯಿ ಒರೆಸಿ ಅನ್ನ ತಿನ್ಸಿ ಬಾಯಿ ಒರೆಸೋಳೆ, ಬಾಯಿ ತೊಳ್ದವಳೆ. ಹಂಗೆಲ್ಲ ಮಾತಾಡಬಾರ್ದೆ. ನಿಮ್ಮ ಅಜ್ಜಿ ನಿನ್ನೇನು ನೋಡ್ಕೊಂತಿರ್ಲಿಲ್ಲ, ನಿಮ್ಮ ರತ್ನಮ್ಮಜ್ಜಿ ಬಯ್ಯೋಳು. ಹೆಣ್ಣು ಹುಡುಗರು ಅಂತೇಳಿ ಅವಾಗ ಈಕಿನೇ ಕಮ್ಮಿ ನೋಡ್ಕೊಂಡಿರೋದು. ಹಂಗೆಲ್ಲ ಮಾತಾಡಬೇಡ್ವೆ. ರೋಡಕ್ಕೆ ಕರ್ಕೊಂಬಂದ್ಬಿಟ್ಟಾಗ ಈ ಅಮ್ಮ ಎತ್ಕೊಂಡು ತಿನ್ಸೋಳೆ ಉಣ್ಸೋಳೆ. ನೀನು ಆಟದ ಬೆಳೆವರೆಗೂ ಕೈ ತುತ್ಕೊಟ್ಟವಳೆ, ಮರ್ತು ಬಿಟ್ಟು ಅದೆಲ್ಲ ಮಾತಾಡ್ಬೇಡ್ವೆ ಹಂಗೆಲ್ಲ. ಅಲ್ಲ ಕಣೆ, ಯಾವಾಗ ಕೈ ತುತ್ತ ಅನ್ನೋಕೆ ತಿನ್ನಿಸ್ಯಾಳ, ರಾಜನಂಗ ಬೆಳೆಸ್ಯಾಳ, ನಮ್ಮ ಪಕ್ಕದ ಅಜ್ಜಿ ನಮ್ಮ ಓಣಿ ಅಜ್ಜಿ ಏನೋ ಕೈ ದೆತ್ಲು ಮಾಡಿ ಹಳೆದೆಲ್ಲ ಮುಗ್ದಾಯ್ತು. ಇವ್ ನಮ್ಮ ಮನ್ಯಾಕು ಹಂಗ ನುಂಗಿರ್ತಾರ ಮಾಡಿರ್ತಾರ. ನೀನೇನು ಮಾತಾಡ್ತು ಸುಮ್ಮನಿರು. ಇದು ಕೈ ತುತ್ತದಲ್ಲ ಇದು. ಮನ್ಯಾಗ ಬಂದು ಕದ್ದು ಕೇಳುವಂಥದ್ದು ಕದ್ಕಳಿ ಈಕಿ. ಅಲ್ಲಕ ನಮಗೆ ಆಟೋದಿಂದ ನೋಡಕತ್ತಾನಿಲ್ಲೇ ಭಾಗ್ಯ, ಈಕಿ ಅದು ಕೈ ಆಡಕತ್ತಾಳ. ಏನಂತ ಈಕಿದು ಯಾಕೆ ಹಿಂಗೆ ಆಡಕತ್ತಾಳೆ ಹೇಳ ನನಗೊಂಚೂರು. ಅತ್ತಿಯವರ ಇವಳಿಗೆ ಹೆಂಗಪ್ಪ ಹೇಳೋದು, ಎಲ್ಲ ಉಲ್ಟಾ ಹೇಳ್ಬೇಕು. ನೀವು ಇವ್ರ ಮನ್ಯಾಗ ಬಂದು ಮಿರ್ಚಿ ಕೇಳಕ್ಕಿಲ್ವಂತೆ, ಪಕೋಡ ಕೇಳಕ್ಕಿಲ್ಲಂತೆ, ಏನು ಕೇಳಕ್ಕಿಲ್ವಂತೆ. ನೀನು ಬಂದು ಹೋಗಕ್ಕಿಲ್ವಂತೆ. ಇವ್ರ ಮನ್ಯಾಗ ಏನು ಕೇಳಕ್ಕಿಲ್ವಂತೆ ನೀನು. ನಾನು ಇವ್ರ ಹೊಟ್ಟೆಗೆ ಬಂದು ನಾನು ಮಿರ್ಚಿ ಹಾಕೊಡು ಪಕೋಡ ಹಾಕೊಡು ಅಂತವೆಲ್ಲ ಕೇಳ್ತೀನಂತೇನ. ಅಯ್ಯೋ ಇವಳು ನಮ್ಮ ಹೊಟ್ಟೆಗೆ ಬಂದು ತಿಂದೋಗಿರೋದು ಮರ್ತು ಬಿಟ್ಲೇನ. ಅಯ್ಯೋ ನಮ್ಮ ಹುಚ್ಚಿಗೆ ನಮ್ಮ ಏನು ಕೊಡಲ್ಲ, ನಮ್ಮ ಅಜ್ಜಿ ಏನು ಕೊಡಲ್ಲ ಅಂತ ಕತ್ಕೊಬತ್ತಿದ್ದು ಕೊನೆ ಸುರ್ಸ್ಕೊಂಡು ಅದನ್ನೆಲ್ಲ ಮರ್ತ್ಕೊಂಬಿಟ್ಲೇನೋ. ಇವಾಗ ಮೆಡ್ಗಾರ್ಕೆ ಬಂದ್ಬಿಡ್ತಲ್ಲ, ಮದುವೆ ಆಗ್ಬಿಟ್ಟವಳಲ್ಲ, ಇವಾಗ ಕೋಡ್ ಬಂದ್ಬಿಟ್ಟವೆ ಕೋಡು. ಅಪ್ಪನ ಮನ್ಯಾಗ ಬಂದವಳೆ, ಮದುವೆ ಆಗಿದ್ರು ನಂದೇನು ಮಾತಾಡ್ತಾಳೆ ಈಕಿ. ವಯಸ್ಸಾಗಿರೋರ ಬಗ್ಗೆ ಮಾತಾಡ್ಬೇಕು ಬಿಡ್ಬೇಕಂತ ಗೊತ್ತಾಗಿಲ್ಲ, ಹೆಂಗೆ ಮಾತಾಡ್ಬೇಕು ಬಿಡ್ಬೇಕಂತೇಳಿ. ಇವ್ರ ಅಪ್ಪ ಇದನ್ನೇ ಕಲ್ಸವ್ರೇನ ಈಗೀಗ. ಅಯ್ಯೋ ಇದೇನು ಶಂಕರಜ್ಜಿ ಹಿಂಗೆ ಹಿಡ್ಕೊಂಡ್ಬಿಟ್ಲು ಪುಟ್ಟಳ. ಈಗ ಅವಳು ವಿಚಾರಕ್ಕೆ ಹೋಗೋಳೆ ಅಂದ್ರೆ ಇವಳು ಪುಟ್ಟಳ ಅವ್ರ ಸೊಸೆ ಅರ್ಥ ಆಗುವಂಗೆ ಉಲ್ಟಾ ಹೇಳೋಳೆ. ಇವಾಗ ಬಡ್ಸ್ಕೊಂತಾಳೆ, ನನ್ನ ಮಗಳು ಬಡ್ಸ್ಕೊಂತಾಳೆ. ಇದಕ್ಕೆ ಯಾಕಾರು ಬೇಕು ಸುಮ್ಮನೆ ಮಂದಿ ಮನೇಲಿ ಮಾತಾಡಿ ಬಡ್ಸ್ಕೊಳ್ತಲ್ಲ ಇದು. ಬಿಡೆ ಕಾಗಿ ಮುತ್ಕಿ ಬಿಡೆ ಎದಕ್ಕೆ ಹೊಡಿತಿ ಬಿಡೆ. ಎದಕ್ಕೆ ಜುಟ್ಟು ಇಟ್ಕೊಂಡು ಬಿಡೆ. ನಾನೇ ನನ್ನ ಬರ್ದಂದೆ ನೀನು ಮನೆಯಾಗ ಹೋಗಿ ಕೇಳ್ತಿಲ್ಲ, ಅದನ್ನೇ ತಾನೇ ಅಂದಿದ್ದು ನಾನು. ಎದಕ್ಕೆ ಇಟ್ಕೊಂಡು ಬಿಡೆ ಜುಟ್ಟ. ಹಿರಿಕರು ಅಂದರೆ ಮರ್ಯಾದೆ ಕೊಡೆ ಬೋಸುಡಿ. ನಿಮ್ಮವ್ವ ಹೆಂಗೆ ಆಡುತ್ತಾಳ ಹಂಗೆ ಆಡ್ಬೇಡ. ಗಂಡನ ಜೊತೆ ಜೀವನ ಮಾಡೋದು ಕಲ್ತ್ಕ ಹೋಗ್ಬಿಟ್ಟು. ನಿಮ್ಮವ್ವ ಒಂದು 2 ವರ್ಷ ಆಯ್ತಾ ಬರ್ತೇನೆ. ಆ ಸಂತೆ ಮದುವೆ ಆಗೋಕ್ಕೂ ಮುಂಚೆ ಬಂದವಳು ನಿಮ್ಮವ್ವ ಹೊರಕ. ಅವಾಗಿಂದ ನಾನು ಒಬ್ಬಳೆ ಬದುಕ್ತೀನಿ ಅಂದ್ಬಿಟ್ಟು ತಿರ್ಪೆತ್ತಾಳ. ಇವಾಗ ಸೊಸೆ ಬಂದಿರೋದಕ್ಕೆ ಇಟ್ಟಿಕಾಕತ್ತಾಳ. ಹೆಣ್ಮಗ ಬಂದಿರೋದಕ್ಕೆ ಇಲ್ಲ ಅಂದ್ರೆ ಆಕಿನೂ ಇಡಕತ್ತಿದ್ದಿಲ್ಲ. ನೀನು ಇಟ್ಟಿಡುವಂಥ ಬೋಸುಡಿ. ನಿಮ್ಮ ಅವ್ವಂಗೆ ಬರ್ದಿಟ್ಕೊಂಬಿಡುವನು. ಮಕ್ಳು ಯಾವತ್ತೂ ಆಗೋಕ್ಕಿಲ್ಲ, ಸೊಸೆನೇ ಹೆಂಡು ಪಂಡು ತೊಳಿಬೇಕು ಯಾವತ್ತಿದ್ರು. ಯಾಕೆ ಹೇಳು, ಅವಳು ಕರ್ತವ್ಯ. ಗಂಡನ ಮದುವೆ ಆಗಿ ಬಂದಿರ್ತಾಳ, ಅವ್ರ ಅತ್ತೆ ಮಾವನ್ನ ಅಪ್ಪ ಅಮ್ಮ ಅನ್ಕೊಂಡು ತೊಳಿತಾಳ. ಅದೇ ನೀನು ಮಾಡುವನು. ನಿಮ್ಮ ಅಪ್ಪ ಅವನೆಲ್ಲ ಮಾಡು ನೋಡ್ತೀನಿ. ಇಲ್ಲ ನಂಗೆ ಗಂಡ ಮನೆಗೆ ಹೋಯ್ತೀನಿ ಅಂತ ಹೋಯ್ತಿ. ಇದೇ ಜೀವನ ಬದುಕು. ಬಿಡೆ ಮುತ್ಕಿ ಬಿಡೆ ಎದಕ್ಕೆ ಇಟ್ಕೊಂಡು ಜುಟ್ಟನ ಬಿಡೆ. ನಾನೇನು ಮಾತಾಡ್ದೆ ಬಿಡೆ. ನನ್ನ ಗಂಡ ಮನೆಗೆ ಹೋಗಿ ಬದುಕೋದು ಗೊತ್ತೈತೆ ಬಿಡೆ. ನನ್ನ ಗಂಡ ಬಂದು ಒಂದಲ್ಲ ಕರ್ಕೊಯ್ತಾನೆ ಬಿಡೆ. ನಿನ್ನ ಗಂಡ ಬಂದು ಒಂದಲ್ಲ ಕರ್ಕೊಯ್ತಾನೆ ಕಾಯ್ತಿರು. ನೀನು ಒಬ್ಬಕ್ಕೆ ಮದುವೆ ಆಗಿ ನೀನು ಎದುರುಗ ಬಂದು ಜೀವನ ಮಾಡ್ತಾನೆ ನೋಡ್ತಿರು. ಆಗ್ಲೇ ಅಂತಿದ್ದಂತೆ ಊರಕ್ಕ ಬೇರೆ ಮದುವೆ ಆಗಿ ಬರ್ತೀನಿ ಅಂತೇಳಿ. ಊರ ಮಂದಿ ಎಲ್ಲ ಮಾತಾಡಕತ್ತಿದ್ರು. ನಿನ್ನ ಗಂಡ ಇನ್ನೊಂದು ಮದುವೆ ಆಗಿ ಬರ್ತಾನೆ ಸುಮ್ಕಿರು. ನಿನ್ನ ಕಣ್ಣೆದ್ರಿಗೆ ಇದೇ ಊರು ಹುಡುಗಿನೇ ಮದುವೆ ಆಗಿ ಇಲ್ಲೇ ಬಾಳ್ತಾನಂತೆ, ಜೀವನ ಮಾಡ್ತಾನಂತೆ. ಅವಾಗ ನೋಡಿ ಹೊಟ್ಟೆ ಕಿಚ್ಚಲಿ ಪೆಚ್ಚಾಡಬೇಕು ನೀನು. ನನ್ನ ಗಂಡಿಂತ ಕೆಲಸ ಮಾಡ್ಬಿಟ್ಟ ನನಗೆ ಅಂತೇಳಿ. ಅದಂಗ ಬಿಡ್ತಾನ. ಇದನ್ನ ನೀವೆಲ್ಲ ಸುಳ್ಳು ಹೇಳ್ಬೇಡ್ರಿ. ನನ್ನ ಗಂಡ ಮನೆ ಕೊಲಿ ಅಂತೇಳಿ. ನನ್ನ ಗಂಡ ಯಾವುದೇ ಕಣಕ್ಕೂ ಆಗಕ್ಕಿಲ್ಲ. ನನ್ನ ಗಂಡ ಇನ್ನೊಂದು ಮದುವೆ ಆಕೈತನ ಆಗೋ ನಲ್ಲ ಅವನು ಅಂತೇವ್ರು. ನನಗೆ ಗೊತ್ತೈತಿ ನನ್ನ ಗಂಡ ಅಂತ ಕೆಲಸ ಮಾಡೋಕ್ಕಿಲ್ಲ. ನನ್ನ ಗಂಡ ನನ್ನ ಬಿಟ್ರೆ ಯಾರು ಮದುವೆ ಆಗಕ್ಕಿಲ್ಲ. ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗ. ಹೌದು, ನಿನ್ನ ಗಂಡ ಶ್ರೀಕೃಷ್ಣ ಪರಮಾತ್ಮ ಇದ್ದಂಗ. ಅದನ್ನ ಕಟ್ಟಿಟ್ಟು ಬುತ್ತಿ ತಿಳ್ಕೊಂಬಿಡು. ಎಡ್ತಿ ಆದವಳು ಮನೆಯಾಗ ತಾಳು ಮಾಡ್ಕೊಂಡು ಇರಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಹೇಳು. ಇಂಥವೇ ಮಾಡೋದು. ಹೋಗಾಳೆ ಓದ್ಲು ಬಿಡು. 1 ತಿಂಗಳಿಗೆ ಓದೋಳು 1 ವರ್ಷ 2 ವರ್ಷ ಆಯ್ತಾ ಬಂತು ಹಂಗ ಕೂತಾಳ ಅಂತೇಳಿ. ಅಪ್ಪನ ಮನೆ ಅಂತ 3 ದಿನಕ್ಕೂ ಓಡೋಗಲ್ಲ ಕುಂತ್ಕೊಂತಾಳ ಅಂತೇಳಿ ಅವ್ರು ಅದನ್ನೇ ಮಾಡೋದು. ಇನ್ನೊಂದು ಮದುವೆ ಮಾಡಿ ಡಾಮ್ ಡೂಮ್ ಅಂತ ಕರ್ಕೊಬತ್ತಾರಂತೆ. ಇದೇ ಊರ ಹೆಣ್ಮಗಳು ಮದುವೆ ಮಾಡ್ಕೊತಾರಂತೆ. ಸುಮ್ಕಿರು ನೋಡುವಂತೆ ಯಾವ ಹುಡುಗಿನ ಮದುವೆ ಆಯ್ತಾರೆ ಅಂತಲ್ಲ ಒಟ್ಟು ಹೊರ್ಕೊಂಡು ಸಾಯ್ವೆ. ನಾನು ಇದು ಒಪ್ಪಕ್ಕಿಲ್ಲ ಇದಾಗಕ್ಕಿಲ್ಲ. ಯಾವುದೇ ಕಣಕ್ಕೂ ಆಗಕ್ಕಿಲ್ಲ. ನನ್ನ ಗಂಡ ಇಂಥ ಕೆಲಸ ಮಾಡೋಕ್ಕಿಲ್ಲ. ನೀವೆಲ್ಲ ಸುಳ್ಳು ಹೇಳ್ಬೇಡ್ರಿ. ಯವ್ವ ಇವ್ರೇನೇ ಹೇಳ್ತಿರೋದು. ನಿಮ್ಮವನ್ನೇ ಕೇಳ್ತಿ. ನಿಮ್ಮವ್ವ ಗೊತ್ತೈತಿರೋದು. ಈಗ ಅವಳು ಮಿಕ್ ನೋಡಕತ್ತಾಳ. ಅವಳಿಗೆ ತಲೆಗೆ ಪೆಟ್ಟು ಬಿದ್ದು ಹುಚ್ಚಿಡ್ದಂಗೆ ಆಗೈತಿ. ನಿನಗೆ ಬೇರೆ ಹೇಳ್ಕೊಡ್ತಾಳೇನ ನಿಮ್ಮವ್ವ. ವಕ್ತಾನ ಬುದ್ಧಿ ಹೇಳ್ಕೊಟ್ಟಿದ್ರೆ ನೀನೇ ಹಿಂಗಿರ್ತಿದ್ದೆ. ಬೇಕಾದ್ರೆ ಬಡಬಡ ಅನ್ನೋರು ನಂಬರ್ದು ಹಿಂಗೆ ಮುಂಗಿರಂಗಿರ್ತಾರಲ್ಲ ನಂಬರ್ದು ಅನ್ನೋದು. ಇದಕ್ಕೆ ನೋಡು ಹೆಂಗೆ ಒಳಗೆ ಗುಳಿಗೆಸಿದ್ದ ಒಳಗೆ ಮೇದ ಅಂದಂಗೆ ಹೆಂಗೆ ಮೈತಿ ಅಂತೇಳಿ. ಮಾಡು ನಿಮ್ಮವ್ವ ಕಲ್ಸ್ಕೊಟ್ಟಾಳೆ. ಮಾಡು ಭಾರತೆ ಓಮಂತೆ. ಅತ್ತಿಯವರ ಬರಬೇಡ್ರಿ, ಇಲ್ಲೇ ಕುಂದ್ರಿ. ನಾನು ಇಲ್ಲೇ ಕುಂದಿರ್ತೀನಿ. ನಾನು ಸೊಸೆ ಹೇಳಕತ್ತಾಳ ಅತ್ತಿಯವರ ಓಮ ಬರ್ರಿ ಅಂತ ಅನ್ನಕತ್ತಾಳ. ಅದಕ್ಕೆ ಹೋಗಕತ್ತಾನ. ಇಲ್ಲ ಅಂದ್ರೆ ನಿನ್ನ ಜುಟ್ಟೆಲ್ಲ ಗುಂಜಾಡ್ಬಿಡುವೆ. ನಾನು ಒಟ್ಟ ಬಿಡ್ತಿದ್ದಿಲ್ಲ ನಿನ್ನ. ಸುಮ್ಮನೆ ನಾಟಕ ಮಾಡ್ತೀಯೇನು ನನ್ನ ಹತ್ರ ನೀನು. ಇದೇನೇ ಜಯಲಕ್ಷ್ಮಿ ಅವ್ರು ಹೇಳಿದ್ದು. ನಿನ್ನ ಗಂಡ ಇನ್ನೊಂದು ಮದುವೆ ಐತೇನೆ. ಯಾರೇ ಅಂದವರು, ಯಾರೇ ಹೇಳಿರೋರು ಇವ್ರಿಗ. ನಿನ್ನ ಗಂಡ ಇನ್ನೊಂದು ಮದುವೆ ಆದರೆ ನಮ್ಮ ಗತಿ ಏನೇ. ನಿನ್ನ ಗಂಡ ಇನ್ನೊಂದು ಮದುವೆ ಐತೇನೆ. ನಿನ್ನ ಗತಿ ಏನೇ. ಅಯ್ಯೋ ಅವ್ವ, ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗೆ ಅಂದಲ್ಲೇ ಶ್ರೀಕೃಷ್ಣ ಆಟ ಆಡ್ತಾನೇನೆ. ಅಲ್ಲ ನಮ್ಮತ್ತೆಗೆ ಹೇಳಿ ನೀವು ಹೋಗ್ತೀನಿ ಅಂದಲ್ಲ ಬರ್ದಂಗೆ ಏನು ಮಾಡಕತ್ತಾಳ. ಅವಳು ಮಾತು ಕೇಳಿಸ್ಕೊಂಡು ಕೆಲಸದಿಲ್ಲ ಮಾಡೋದಿಲ್ಲ ಕಿಡ್ದಲ್ಲಿಗೆ ಏನನ್ನ ಕೇಳಿಸ್ಕೊಂಡು ಬರುತ್ತಾ. ಉಲ್ಟಾ ಮಾತಾಡ್ಬೇಕೆಲ್ಲ ಈಗೀಗ. ಅದ್ರಾಗ ಬೇರೆ ಹಿಂಗೆ ನೋಡ್ಕೊಂಡು ನಿಂತಾಳೆ. ಅಯ್ಯೋ ಮಾರಾಯ್ತು ಯಾವಾಗ್ಲಾರು ಬಾ. ಇಂಥವನ್ನೆಲ್ಲ ನೋಡಕ್ಕೆ ಬಂದಲ್ಲ ನಾನು. ಇರೋ ತಲೆಗೆ ಬೇಟ್ ಬಿದ್ದೈತಂತ ಅಂದ್ಬಿಟ್ಟು ಅಂದ ತಕ್ಷಣ ಓಡ್ ಬಂದೆ. ಅವಳು ಹಂಗೂ ಅಂದ್ಲು, ಯಾರಪ್ಪ ಈರಮ್ಮ ಬೇಡ ಕಣೆ ಹೋಗ್ಬೇಡ ಅವಕ್ಕೆ ದುರಂಕರ ಅಂತೇಳಿ. ಬಿಡುವ ತಗಂತ ಬಂದರೆ ನೋಡ್ದೆ ಅವಳಿಗಿಂತ ಅವ್ರ ಮಗಳಿಗೆ ಹೆಚ್ಚಿನ ದುರಂಕರ ಐತಿ. ನೋಡಿದ್ರಲ್ಲ ವೀಕ್ಷಕರ ಅಜ್ಜಿರು ಅಂದರೆ ಏನು ತಿಳ್ಕೊಂಬಿಟ್ಟಾರೆ. ನಮ್ಮ ಕೈಯಾಕ ಮುಣಿಯಕ್ಕೆ ಬೆಳ್ದವೆ ಇವು. ನಾವು ಕೊಟ್ಟು ತಿನ್ನಿಸಿ ಬೆಳೆಸಿ ಕೈ ತುತ್ತು ಕೊಟ್ಟರೆ ಹುಳ್ಳಿಕಾಳು ಉಪ್ಸಾರು ಎಲ್ಲ ಬೇಯಿಸ್ಬಿಟ್ಟು ಸೊಪ್ಪ ಇಟ್ಬಿಟ್ರೆ ಓಡ್ ಬಂದ್ಬಿಡು. ಅಯ್ಯೋ ಇದು ಅಮ್ಮ ಕೊಡ್ತಲ್ಲ ಶಂಕ್ರಮ ಅಂದ್ಬಿಟ್ಟು ಬಂದು ಸುತ್ತ ಕುಂತ್ಕೊಳ್ಳವು. ಕೈಯಾಕ ಸೊಪ್ಪು ಕೊಟ್ಬಿಟ್ರೆ ಬಾಯಕಾಕ ತಿನ್ಕೊಂಡು ಆಮೇಲೆ ಹೋಗುವು. ಇವು ನೋಡ ಹೆಂಗೆ ಹೇಳ್ತವೆ ಈಗ. ಅದೇ ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರಂತೆ ಹಂಗಾಯ್ತು. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.